ಮೂರನೇ ಮಹಡಿಯಿಂದ ಬಿದ್ದ 1.5 ವರ್ಷದ ಮಗು ಸಾವು ಬದುಕಿನ ಹೋರಾಟ. ಬೆಂಗಳೂರಿನ ನಾಯಂಡಹಳ್ಳಿ ಪ್ರದೇಶದಲ್ಲಿ ಮನಸ್ಸು ಕಲಕುವ ಘಟನೆ ನಡೆದಿದೆ. ಆಟವಾಡುತ್ತಾ ಮನೆಯ ಮುಖ್ಯ ಬಾಗಿಲು ದಾಟಿ ಹೊರಗೆ ಬಂದ 1.5 ವರ್ಷದ ಹೆಣ್ಣು ಮಗು ಆಯತಪ್ಪಿ ಮೂರನೇ ಮಹಡಿಯಿಂದ ಕೆಳಗೆ ಬಿದ್ದಿದೆ. ಮಗು ಬಿದ್ದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಗೊಂಡಿದ್ದು ನೋಡುವವರ ಹೃದಯ ಕಲಕುವಂತಿದೆ. ಕೆಳಗೆ ಬಿದ್ದ ತಕ್ಷಣ ಮಗುವಿಗೆ ತಲೆಗೆ ಗಂಭೀರ ಗಾಯವಾಗಿದ್ದು ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಈ ದೃಶ್ಯವನ್ನು ಕಂಡ ತಾಯಿ ರಸ್ತೆ ಮಧ್ಯೆ ಮೂರ್ಛೆ ಹೋಗಿದ್ದು ಕುಟುಂಬದವರು ತಕ್ಷಣ ಮಗುವನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಪ್ರಸ್ತುತ ಐಸಿಯುದಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಮಗು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದೆ. ಮಗುವಿನ ಸ್ಥಿತಿ ಕಂಡು ತಂದೆ ತಾಯಿ ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಮನೆಗಳಲ್ಲಿ ಚಿಕ್ಕ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಗಮನ ಕೊಡಬೇಕೆಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.